ಹೇ ಗಾಯ್ಸ್, ವೆಲ್ಕಮ್ ಟು ಮ್ಯಾಡ್ ಮ್ಯಾಕ್ಸ್ ಮೆಸ್ಸಿ. ನಾನು ಮೆಸ್ಸಿ ಆನಂದ್. ಇವತ್ತು ನಾವು ಉಯಿರ್ ಅನ್ನೋ ಚಿತ್ರನ ರಿವ್ಯೂ ಮಾಡೋಣ. ಸೊ ಈ ಉಯಿರ್ ಒನ್ ಲೈನರ್ ಏನಂದ್ರೆ, ಒಂದು ಮರ್ಡರ್ ನಡೆಯುತ್ತೆ. ಆ ಮರ್ಡರ್ ಸುತ್ತಿರೋ ಮಿಸ್ಟ್ರೀಸ್ ನ ಕ್ರ್ಯಾಕ್ ಮಾಡಕ್ಕೆ ಪೊಲೀಸರು ಹೆಂಗ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಕಂಡಿಡಿದ್ರ ಆ ಮರ್ಡರ್ ನ ಕಂಡಿಡಿದ್ಮೇಲೆ ಏನಾಯ್ತು ಅನ್ನೋದೇ ಈ ಫಿಲಂ. ಸೊ ದಿಸ್ ಫಿಲ್ಮ್ ಇಸ್ ಅ ಇನ್ಸ್ಪಿರೇಷನ್ ಆಫ್ ಟ್ರೂ ಈವೆಂಟ್ಸ್. ಒಂದ್ ಇನ್ಸಿಡೆಂಟ್ ಅಲ್ಲ, ಇವತ್ತುವರೆಗೂ ಆ ಇನ್ಸಿಡೆಂಟ್ಸ್ ನಡೀತಾನೆ ಇದೆ. ಸೊ ಅದು ಏನಂದ್ರೆ, ಆ ಮರ್ಡರ್ ನಡೆದಿದ್ದ ಕಾರಣ ಫಿಲಮ್ ಅಲ್ಲಿ ಇದೆ. ಅದನ್ನ ನಾನು ಹೇಳಿದ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ಸೊ ನೀವು ಆ ಫಿಲಮ್ ನೋಡ್ಬಿಟ್ಟು ತಿಳ್ಕೊಳ್ಳಿ. ಬಟ್ ಎಲ್ಲಿಗೆ ಲೀಡ್ ಆಗುತ್ತೆ ಅಂದ್ರೆ, ಚೈಲ್ಡ್ ಟ್ರಾಫಿಕಿಂಗ್, ಚೈಲ್ಡ್ ಟ್ರಾಫಿಕಿಂಗ್ ಅಂತ ನಾನು ಏನ್ ಮಾಡಕ್ ಇಷ್ಟಪಡ್ತಲ್ಲ. ದಿಸ್ ಆಲ್ಸೋ ಲೈಕ್ ಹ್ಯೂಮನ್ ಟ್ರಾಫಿಕಿಂಗ್, ಆರ್ಗನ್ ಟ್ರಾಫಿಕಿಂಗ್, ಈ ತರ ಎಲ್ಲ ನಮ್ಮ ಸೊಸೈಟೀಸ್ ಅಲ್ಲಿ ಎಂಡ್ಲೆಸ್ ಇಶ್ಯೂಸ್ ಹೋಗ್ತಾನೆ ಇದೆ. ಸೊ ನನಗೆ ಏನ್ ಅನಿಸ್ತಾ ಅಂದ್ರೆ, ಒಂದ್ ಕೆಲವು ಫಿಲ್ಮ್ಸ್ ನಾವು ನೋಡ್ಬೇಕಾದ್ರೆ ಆ ಸಂತೋಷ ಪಡ್ತೀವಿ, ಇನ್ನೊಂದ್ ಕೆಲವು ಫಿಲ್ಮ್ಸ್ ದುಃಖ ಪಡ್ತೀವಿ. ಒಂದ್ ಕೆಲವು ಫಿಲ್ಮ್ಸ್ ನಾವ್ ಏನಾಗಿದ್ದೀವಿ ಇದನ್ನ ನಾವು ಅಕ್ಸೆಪ್ಟ್ ಮಾಡಿರ್ಬಾರ್ದು, ಬಟ್ ಅಕ್ಸೆಪ್ಟ್ ಮಾಡಿದೀವಲ್ಲ ಅಂತ ಒಂದು ಪೇನ್ ಬರುತ್ತೆ. ಆತರ ಒಂದು ಪೇನ್ ಈ ಫಿಲಂ ಕೊಡುತ್ತೆ ಟುವರ್ಡ್ಸ್ ಎಂಡ್ ಅಲ್ಲಿ. ಎಂಡ್ ಏನಂತ ನಾನು ಹೇಳಕ್ ಇಷ್ಟಪಡ್ತಲ್ಲ, ಬಟ್ ಏನ್ ಸುತ್ತಿ ಇರೋ ವಿಷಯಗಳ ಬಗ್ಗೆ ನಾನು ಮಾತಾಡ್ತೀನಿ. ಅದೇನಂದ್ರೆ, ಫಸ್ಟ್ ಆಫ್ ಆಲ್ ಫಿಲಂ ಹೇಗಿದೆ ಅಂದ್ರೆ, ಫಿಲಮ್ ಇಸ್ ತುಂಬಾ ಚೆನ್ನಾಗಿದೆ. ಬಟ್ ಸ್ಟಾರ್ಟಿಂಗ್ ಓಪನಿಂಗ್ ಸ್ವಲ್ಪ ಸ್ಲೋ ಹೋಗುತ್ತೆ. ನೀವೇನಾದ್ರೂ ಸ್ಲೋ ಬರ್ನಿಂಗ್ ಇನ್ವೆಸ್ಟಿಗೇಷನ್ ಇಷ್ಟ ಆದ್ರೆ ಈ ಫಿಲಮ್ ನ ನೀವು ಕುತ್ಕೊಂಡು ಒಂದ್ ಸ್ವಲ್ಪ ಪೇಷನ್ಸ್ ಇದ್ರೆ ಸೆಕೆಂಡ್ ಹಾಫ್ ಪಿಕಪ್ ಸೂಪರ್ ಆಗುತ್ತೆ. ಬಟ್ ಅಲ್ಲಿ ಸ್ವಲ್ಪ ಡೈವರ್ಟ್ ಆಗಿದೆ ಸ್ಕ್ರೀನ್ ಪ್ಲೇ. ಅದನ್ನೆಲ್ಲ ಕಟ್ ಮಾಡಿದ್ರೆ ಇಟ್ಸ್ ವರ್ತ್ ವಾಚಿಂಗ್, ಇಟ್ಸ್ ವರ್ತ್ ಯೋರ್ ಟೈಮ್ ಟು ಈ ಫಿಲಮ್ ನೋಡ್ಬೋದು. ಸೊ ರೋಷನ್ ಮ್ಯಾಥ್ಯೂ ಅವ್ರು ಆಕ್ಟ್ ಮಾಡಿದ್ದಾರೆ ಅಜೀಬ್ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ. ಕನ್ನಡದಲ್ಲೂ ಇದೆ, ಹಾಟ್ ಸ್ಟಾರ್ ಅಲ್ಲಿ ಇದೆ ನೋಡಿ. ನಾನು ಹಾಟ್ ಸ್ಟಾರ್ ಅಲ್ಲಿ ನೋಡಿದೆ. ಸೊ ಇದರಲ್ಲಿ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಪ್ರತಿಯೊಬ್ಬ ಪೊಲಿಟಿಕಲ್ ಪಾರ್ಟಿ ಪವರ್ ಬರೋಕ್ಕಿಂತ ಮುಂಚೆ ಕ್ಯಾಂಪೇನ್ ಅಲ್ಲಿ ಹೇಳೋದೇನಂದ್ರೆ, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಎಲ್ಲಾ ಕಡೆ ಹೇಳ್ತಾರೆ. ಬಟ್ ಇವತ್ತವರೆಗೂ ಯಾರು ಒಂದ್ ಮಾತು ಹೇಳಿಲ್ಲ ಸ್ವಾತಂತ್ರ್ಯ ಬಂದಾಗಿಂದು. ಅದೇನಂದ್ರೆ, ರೋಡಲ್ಲಿ ಭಿಕ್ಷೆ ಮಾಡೋ ಮಕ್ಕಳಿಗೆ ನಾವು ಭಿಕ್ಷೆ ಮಾಡಕ್ಕೆ ಮುಂದೆ ಬಿಡಲ್ಲ ಅಂತ ಯಾರು ಪ್ರಾಮಿಸ್ ಮಾಡಿಲ್ಲ. ಚೈಲ್ಡ್ ಟ್ರಾಫಿಕಿಂಗ್ ಮಾಡೋರ್ನ ಸ್ಟಾಪ್ ಮಾಡ್ತೀನಿ ಅಂತ ಯಾರು ಪ್ರಾಮಿಸ್ ಮಾಡಿಲ್ಲ. ಇವತ್ತವರೆಗೂ ಮಿಸ್ ಆಗಿರೋ ಮಕ್ಕಳನ್ನ ಮತ್ತೆ ತಿರುಗಿಸ್ ತರ್ತೀವಿ ಅನ್ನೋ ಪ್ರಾಮಿಸ್ ಯಾರು ಮಾಡ್ತಲ್ಲ ನಮ್ಗೆ. ವುಮೆನ್ ಟ್ರಾಫಿಕಿಂಗ್ ಇದೆ, ಆರ್ಗನ್ ಟ್ರಾಫಿಕಿಂಗ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಚೈಲ್ಡ್ ಟ್ರಾಫಿಕಿಂಗ್. ಸೊ ಇದನ್ನ ಸ್ಟಾಪ್ ಮಾಡ್ತೀವಂತ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಈ ಫುಟ್ಪಾತ್ ಅಲ್ಲಿ ಇರೋ ಅಂಗಡಿಗಳನ್ನ ಎತ್ತಕ್ಕಿಂತ ಫುಟ್ಪಾತ್ ಅಲ್ಲಿ ಮಕ್ಕಳು ಭಿಕ್ಷೆ ಬಿಡ್ತಾರಲ್ಲ, ಅದನ್ನೆಲ್ಲ ಯಾರು ಇಲ್ಲಿ ಸ್ಟಾಪ್ ಮಾಡ್ತಲ್ಲ, ಯೋಚನೆನೂ ಮಾಡ್ತಲ್ಲ. ಎಲ್ಲಿ ಹೋಗ್ತಿದೆ ನಮ್ಮ ಸೊಸೈಟಿ ಅಂತ ನನಗೊಂದು ಕ್ವೆಶ್ಚನ್ ಬಂತು. ಈ ಫಿಲಮ್ ನೋಡಿದ್ಮೇಲೆ ನಿಮ್ಗೂ ಆ ತರ ಕ್ವೆಶ್ಚನ್ ಬರುತ್ತೆ ಅಂತ ನಾನು ನಂಬ್ತೀನಿ. ಈ ಫಿಲಮ್ ವರ್ತಾ ಇಲ್ಲ ಅಂತ ನೋಡಿದ್ರೆ ಇಟ್ಸ್ ಡೆಫಿನೆಟ್ಲಿ ವರ್ತ್ ವಾಚಿಂಗ್ ಯೋರ್ ಟೈಮ್. ಅಂಡ್ ರೇಟಿಂಗ್ ಕೊಡೋಷ್ಟು ದೊಡ್ಡವನಾನಲ್ಲ, ಬಟ್ ಇದ್ರೂ 3.75 ಕೊಡ್ತೀನಿ. ಬಿಕಾಸ್ ಸ್ವಲ್ಪ ಡಿವಿಯೇಟ್ ಆಗಿದೆ ಈ ಫಿಲಮ್ ಮಿಡ್ ಸ್ಕ್ರೀನ್ ಪ್ಲೇ ಅಲ್ಲಿ, ಮೇನ್ ಪ್ಲಾಟ್ ಬಿಟ್ಬಿಟ್ಟು. ಮತ್ತಿನ್ನೇನು, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಒಳ್ಳೇದೇ ನಡೆಯುತ್ತೆ, ಕಾನ್ಫಿಡೆಂಟ್ ಆಗಿದೆ.